ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕಾಲದಲ್ಲಿ ಒಂದು ಸಕ್ಕರೆ ಕಾಯಿಲೆ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಎಲ್ಲರ ಮನೆಯಲ್ಲೂ ಕಾಣಿಸ್ತಾ ಇದೆ ಸ್ನೇಹಿತರೆ. ಏನಪ್ಪ ಮಾಡೋದು? ಸಕ್ಕರೆ ಕಾಯಿಲೆ, ಶುಗರ್ ಕಂಟ್ರೋಲ್ ಆಗ್ತಿಲ್ಲ, 300 ಇದೆ, 400 ಇದೆ, ಯಾವ ಮಾತ್ರೆ ತಗೊಂಡ್ರೂ ಕಡಿಮೆ ಆಗ್ತಿಲ್ಲ, ಯಾವ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿದ್ರೂ ಕಡಿಮೆ ಆಗ್ತಿಲ್ಲ ಅನ್ನೋರು ಈ ಮೆಂತ್ಯ, ಎಲ್ಲರ ಮನೆಯಲ್ಲೂ ಮೆಂತ್ಯ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಮೆಂತ್ಯದಿಂದ ನಮಗೆ ಶುಗರು ಫುಲ್ 100% ಕಂಟ್ರೋಲ್ ಮಾಡ್ಬೋದು. ನಮಗೆ ಒಂದು 300 ಶುಗರ್ ಇರುತ್ತೆ ಅಂತಂದರೆ ಒಂದು 100ವರೆಗೂ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ಏನು ಮಾಡಬೇಕಂತ ಅಂದರೆ, ಪ್ರತಿದಿನ ರಾತ್ರಿ ಒಂದು 10 ಕಾಳಾಗುವಷ್ಟು ಮೆಂತ್ಯ, ಒಂದು 10 ಕಾಳಾಗುವಷ್ಟು ಮೆಂತ್ಯನ ನೀರಿನಲ್ಲಿ ನೆನೆ ಹಾಕಿಟ್ಬೇಕು. ನೈಟೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಮಾರನೇ ದಿನ ಅದನ್ನು ನೀರಲ್ಲಿ ಚೆನ್ನಾಗಿ ಮಳಿಸಿ ಸ್ನೇಹಿತರೆ. ಮಳಿಸ್ಬಿಟ್ಟು ಆ ನೀರನ್ನ ಕುಡಿಬೋದು. ಕೆಲವು ಜನಕ್ಕೆ ಆ ಮೆಂತ್ಯ ಫ್ಲೇವರ್ ಇಷ್ಟ ಆಗಲ್ಲ, ಮೆಂತ್ಯ ಅಗ್ಯೋದಕ್ಕೆ ಕಹಿ ಆಗುತ್ತೆ ಅನ್ನೋರು ಮೆಂತ್ಯ ಇಲ್ದಲೆ ನೀರಷ್ಟೇ ಕುಡೀರಿ, ಇಲ್ಲಾಂದರೆ ಮೆಂತ್ಯನೂ ಹಾಕ್ಕೊಂಡು ತಿನ್ಬೋದು ಸ್ನೇಹಿತರೆ. ಇದರಿಂದ ಶುಗರು 100% ಕಂಟ್ರೋಲ್ ಆಗುತ್ತೆ. ಡೌಟ್ ಏನಾದರೂ ನಿಮ್ಗೆ ಇರುತ್ತೆ ಅಂತಂದರೆ ಮಾತ್ರೆನ ನಿಲ್ಲಿಸ್ಬಿಟ್ಟು ಮೆಂತ್ಯನ ಒಂದು 3 ಡೇಸ್ ನುಂಗ್ಬಿಟ್ಟು ಶುಗರ್ನ ಚೆಕ್ ಮಾಡಿಸ್ಕೊಳ್ಳಿ. 100% ಶುಗರು ಒಂದು 300 400 ಇದ್ರೂ ಸಹ ಅದು 90 80 ಅಲ್ಲಿವರೆಗೂ ಶುಗರು ಬಂದೇ ಬರುತ್ತೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಆರೋಗ್ಯದ ಬಗ್ಗೆ ಟಿಪ್ಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.